ಭಾರತದಲ್ಲಿ ಹಲವಾರು ಬುಡಕಟ್ಟು ಜನಾಂಗಗಳು ತಮ್ಮ ವೈಶಿಷ್ಟ್ಯಪೂರ್ಣ ಸಂಪ್ರದಾಯಗಳನ್ನು ಮತ್ತು ಪದ್ಧತಿಗಳನ್ನು ಅನುಸರಿಸುತ್ತಾರೆ. ಇದರಲ್ಲಿ ಹತಿ ಜನಾಂಗವು ಕೂಡ ತನ್ನದೇ ಆದ ವಿಶಿಷ್ಟ ಸಂಸ್ಕೃತಿ ಮತ್ತು ಸಾಮಾಜಿಕ ವ್ಯವಸ್ಥೆಯನ್ನು ಹೊಂದಿದೆ. ಹತಿ ಜನಾಂಗದಲ್ಲಿ ಬಹುಪತ್ನಿತ್ವ ಪದ್ಧತಿಯನ್ನು ಅನುಸರಿಸಲಾಗುತ್ತದೆ. ಅಂದರೆ ಒಂದು ಮಹಿಳೆ ಹಲವಾರು ಪುರುಷರನ್ನು ಪತಿಯಾಗಿ ಹೊಂದಬಹುದು. ಆದರೆ ಈ ಪದ್ಧತಿಗೆ ಹಲವು ಆರ್ಥಿಕ ಮತ್ತು ಸಾಮಾಜಿಕ ಐತಿಹಾಸಿಕ ಕಾರಣಗಳಿವೆ. ಹತಿ ಜನಾಂಗದಲ್ಲಿ ಬಹುಪತ್ನಿತ್ವದ ಒಂದು ಪ್ರಮುಖ ಕಾರಣವೆಂದರೆ ಆರ್ಥಿಕ ಹಿತಾಸಕ್ತಿ. ಕುಟುಂಬದ ಆಸ್ತಿ, ಭೂಮಿ ಮತ್ತು ಸಂಪನ್ಮೂಲಗಳನ್ನು ಕಾಪಾಡಲು ಈ ಪದ್ಧತಿಯನ್ನು ಬಳಸಲಾಗುತ್ತದೆ. ಈ ಬುಡಕಟ್ಟು ಜನಾಂಗದಲ್ಲಿ ಕುಟುಂಬದ ಸಹೋದರರು ಒಂದೇ ಹೆಂಡತಿಯನ್ನು ಮದುವೆಯಾಗುವುದರಿಂದ ಆಸ್ತಿ ವಿಭಜನೆ ಮಾಡುವುದನ್ನು ತಡೆಯಬಹುದಾಗಿದೆ. ಉದಾಹರಣೆಗೆ, ಅನೇಕ ಸಹೋದರರು ಒಂದೇ ಹೆಂಡತಿಯನ್ನು ಮದುವೆಯಾದರೆ ಭೂಮಿಯನ್ನು ಹಂಚಿಕೊಳ್ಳುವ ಅವಶ್ಯಕತೆ ಕಡಿಮೆಯಾಗುತ್ತದೆ ಮತ್ತು ಅವರ ಸಂಪತ್ತು ಹಾಗೂ ಸಂಪನ್ಮೂಲಗಳು ಒಂದೇ ಕುಟುಂಬದಲ್ಲಿ ಉಳಿಯುತ್ತವೆ. ಇದರಿಂದ ಆರ್ಥಿಕ ಸ್ಥಿರತೆ ಕಾಪಾಡಲು ಸಹಾಯವಾಗುತ್ತದೆ. ಈ ಪದ್ಧತಿಯಿಂದ ಜನಸಂಖ್ಯೆ ಹೆಚ್ಚಿಸುವುದನ್ನು ನಿಯಂತ್ರಿಸುವುದಲ್ಲದೆ ಗರ್ಭಧಾರಣೆಯನ್ನು ಹಾಗೂ ಮಕ್ಕಳನ್ನು ನಿಯಂತ್ರಿಸುವ ಪ್ರಕ್ರಿಯೆಯಾಗಿ ಸಹ ಕಾರ್ಯನಿರ್ವಹಿಸುತ್ತದೆ. ಹತಿ ಜನಾಂಗದಲ್ಲಿ ಕೆಲವೊಮ್ಮೆ ಹೆಣ್ಣು ಮಕ್ಕಳಿಗಿಂತ ಪುರುಷರ ಸಂಖ್ಯೆ ಹೆಚ್ಚಾಗಿರುವುದರಿಂದ ಈ ಪದ್ಧತಿಯು ಅವಶ್ಯಕತೆಯನ್ನು ನಿರ್ಮಿಸುತ್ತದೆ. ಹತಿ ಜನಾಂಗವು ತನ್ನ ಐತಿಹಾಸಿಕ ಸಾಂಸ್ಕೃತಿಕ ಪರಂಪರೆಯನ್ನು ಪೋಷಿಸುತ್ತಿದೆ. ಬಹುಪತ್ನಿತ್ವವು ಹತಿ ಜನಾಂಗದ ಬಹು ಮುಖ್ಯ ಸಂಸ್ಕೃತಿ ಮತ್ತು ಕುಟುಂಬ ವ್ಯವಸ್ಥೆಯ ಭಾಗವಾಗಿದೆ. ಹತಿ ಜನಾಂಗದಲ್ಲಿ ಈ ಪದ್ಧತಿಯು ಶತಮಾನಗಳಿಂದ ಅನುಸರಿಸಲಾಗುತ್ತಿದೆ. ಈ ಪದ್ಧತಿಯು ಅವರ ವೈಶಿಷ್ಟ್ಯವನ್ನು ಮತ್ತು ಪರಂಪರೆಯನ್ನು ಕಾಯ್ದುಕೊಳ್ಳಲು ಸಹಾಯ ಮಾಡುತ್ತದೆ. ಮುಸ್ಲಿಂ ಸಮಾಜದಲ್ಲಿ ಮುಂಜಿ ಪದ್ಧತಿ ಅತ್ಯಂತ ಪವಿತ್ರ ಮತ್ತು ಮಹತ್ವದ ಪ್ರಕ್ರಿಯೆಯಾಗಿದೆ. ಇದನ್ನು ಒಂದು ಧಾರ್ಮಿಕ ಅನಿವಾರ್ಯತೆ ಎಂದು ಪರಿಗಣಿಸಲಾಗಿದೆ. ಈ ಪದ್ಧತಿಯ ಪ್ರಕಾರ ಮುಸ್ಲಿಂ ಪುರುಷರು ತಮ್ಮ ಗುಪ್ತಾಂಗವನ್ನು ಕತ್ತರಿಸಿಕೊಳ್ಳುತ್ತಾರೆ. ಇದು ಸಮುದಾಯದ ಒಳಗೊಂದು ಧಾರ್ಮಿಕ ಹಾಗೂ ಆರೋಗ್ಯದ ದೃಷ್ಟಿಯಿಂದ ಅನುಸರಿಸಲಾಗುತ್ತದೆ. ಇಸ್ಲಾಂ ಧರ್ಮದಲ್ಲಿ ಪ್ರವಾದಿ ಮಹಮ್ಮದ್ ಮತ್ತು ಇಬ್ರಾಹಿಂ ಅವರ ಕಾಲದಿಂದಲೂ ಈ ಪದ್ಧತಿಯನ್ನು ಅನುಸರಿಸಲಾಗುತ್ತಿದೆ. ಪ್ರವಾದಿಗಳು ಈ ಪ್ರಕ್ರಿಯೆಯನ್ನು ಅನುಸರಿಸಿದ ಹಿನ್ನೆಲೆಯಲ್ಲಿ ಅವರ ಅನುಯಾಯಿಗಳು ಸಹ ಇದನ್ನು ಪಾಲಿಸಲು ಪ್ರೇರೇಪಿತರಾದರು. ಇದನ್ನು ಇಸ್ಲಾಂ ಧರ್ಮ ಗ್ರಂಥಗಳಲ್ಲಿ ಪ್ರಸ್ತಾಪಿಸಲಾಗಿದೆ. ಈ ಪದ್ಧತಿಯನ್ನು ಅನುಸರಿಸುವುದರಿಂದ ಮುಸ್ಲಿಂ ಪುರುಷರು ತಮ್ಮ ಧಾರ್ಮಿಕ ಪವಿತ್ರತೆಯನ್ನು ಕಾಯ್ದುಕೊಳ್ಳುತ್ತಾರೆ. ಇಸ್ಲಾಂ ಧರ್ಮದಲ್ಲಿ ಶುದ್ಧತೆ ಅತ್ಯಂತ ಮಹತ್ವಪೂರ್ಣವಾಗಿದೆ. ಶರೀರವನ್ನು ಶುದ್ಧವಾಗಿಡಲು ಮತ್ತು ಯಾವುದೇ ಬಾಧೆಗಳಿಂದ ಮುಕ್ತವಾಗಿರಲು ಮುಂಜಿ ಮಾಡಿದಲ್ಲಿ ಶುದ್ಧತೆ ಕಾಪಾಡಿಕೊಳ್ಳಬಹುದು. ಮುಂಜಿ ಪದ್ಧತಿಯನ್ನು ಅನುಸರಿಸುವುದರಿಂದ ಗುಪ್ತಾಂಗಗಳ ಸೋಂಕುಗಳಿಂದ ಮತ್ತು ಚರ್ಮದ ರೋಗಗಳನ್ನು ತಡೆಯಬಹುದು. ಕೆಲವು ವೈದ್ಯಕೀಯ ಸಂಶೋಧನೆಗಳ ಪ್ರಕಾರ ಪುರುಷರು ಈ ಪದ್ಧತಿಯನ್ನು ಅನುಸರಿಸುವುದರಿಂದ HIV, ಏಡ್ಸ್ ನಂತಹ ಲೈಂಗಿಕ ರೋಗಗಳ ಸಾಮಾನ್ಯ ಅವಕಾಶಗಳನ್ನು ಕಡಿಮೆ ಮಾಡಬಹುದು. ಕೆಲವು ಅಧ್ಯಯನಗಳ ಪ್ರಕಾರ ಇದು ಲೈಂಗಿಕ ಕ್ರಿಯೆಯ ಸಮಯದಲ್ಲಿ ಹೆಚ್ಚು ಸಂತೋಷ ಮತ್ತು ಅನುಭವವನ್ನು ನೀಡುತ್ತದೆ. ಈ ಪದ್ಧತಿಯನ್ನು ಮುಸ್ಲಿಮರು ಧಾರ್ಮಿಕ, ಆರೋಗ್ಯಕರ ಹಾಗೂ ಐತಿಹಾಸಿಕ ಕಾರಣಗಳಿಗಾಗಿ ಅನುಸರಿಸುತ್ತಾರೆ. ಇಸ್ಲಾಂ ಧರ್ಮದಲ್ಲಿ ಇದು ಪವಿತ್ರತೆ ಮತ್ತು ಧಾರ್ಮಿಕ ಶುದ್ಧತೆ ಪಡೆಯಲು ಬಹು ಮುಖ್ಯ ಮಾರ್ಗವಾಗಿದೆ. ಇದು ಕೇವಲ ಇಸ್ಲಾಂ ಧರ್ಮದಲ್ಲಿ ಮಾತ್ರವಲ್ಲ, ಕ್ರೈಸ್ತ ಮತ್ತು ಕೆಲವು ಸಮುದಾಯಗಳಲ್ಲಿ ಹಳೆಯ ಸಂಪ್ರದಾಯವಾಗಿದೆ. ಕೆಲವೊಮ್ಮೆ ಈ ಪದ್ಧತಿಯನ್ನು ಕೆಲ ಪುರುಷರು ವೈಯಕ್ತಿಕ ಆಯ್ಕೆಯಾಗಿ ಅನುಸರಿಸುತ್ತಾರೆ. ಕೆಲವರು ತಮ್ಮ ಆರೋಗ್ಯದ ಅಗತ್ಯವನ್ನು ನೋಡಿ ಅಥವಾ ಸಾಂಸ್ಕೃತಿಕ ಮಾನ್ಯತೆಯನ್ನು ಅನುಸರಿಸಿ ಮುಂಜಿ ಮಾಡಿಸಲು ನಿರ್ಧರಿಸುತ್ತಾರೆ. ಒಬ್ಬ ಮಹಿಳೆಯು ಒಬ್ಬ ಪುರುಷನಿಗೆ ಚುಂಬಿಸುವುದರ ಹಿಂದೆ ಹಲವು ವೈಜ್ಞಾನಿಕ ಅಂಶಗಳು ಅಡಗಿದೆ. ಹೌದು ಸ್ನೇಹಿತರೆ, ಚುಂಬನವು ದೈಹಿಕ ಹಾಗೂ ಮಾನಸಿಕವಾಗಿ ಶ್ರೇಷ್ಠ ಪ್ರಯೋಜನಗಳನ್ನು ನೀಡುತ್ತದೆ ಎಂದು ವಿಜ್ಞಾನ ಹೇಳುತ್ತದೆ. ಇದರಲ್ಲಿ ಹಲವು ಪ್ರಯೋಜನಗಳು ಅಡಗಿವೆ. ಚುಂಬನದ ಸಮಯದಲ್ಲಿ ದೇಹದಲ್ಲಿ ಆಕ್ಸಿಟೋನಿನ್ ಎಂಬ ಹಾರ್ಮೋನ್ ಬಿಡುಗಡೆಗೊಳ್ಳುತ್ತದೆ. ಇದನ್ನು ಪ್ರೀತಿಯ ಹಾರ್ಮೋನ್ ಎಂದು ಕೂಡ ಕರೆಯಲಾಗುತ್ತದೆ. ಈ ಆಕ್ಸಿಟೋನಿನ್ ವ್ಯಕ್ತಿಗಳ ನಡುವೆ ಸ್ನೇಹ, ಪ್ರೀತಿ ಮತ್ತು ವಿಶ್ವಾಸವನ್ನು ಅಭಿವೃದ್ಧಿಪಡಿಸುತ್ತದೆ. ಇದು ಮಾನಸಿಕವಾಗಿ ಶಾಂತಿಯನ್ನು ನೀಡುತ್ತದೆ ಮತ್ತು ಒತ್ತಡವನ್ನು ಕಡಿಮೆ ಮಾಡುತ್ತದೆ. ಚುಂಬನವು ಡೋಪಮಿನ್ ಮತ್ತು ಸೆರಟೋನಿನ್ ಎಂಬ ಹಾರ್ಮೋನ್ಗಳನ್ನು ರಿಲೀಸ್ ಮಾಡುತ್ತದೆ. ಈ ಡೋಪಮಿನ್ ಪ್ರಶಂಸೆಯ ಹಾರ್ಮೋನ್ ಎಂದು ಪರಿಗಣಿಸಲಾಗುತ್ತದೆ. ಇದು ಸಂತೋಷ ಮತ್ತು ಆನಂದವನ್ನು ಉಂಟು ಮಾಡುತ್ತದೆ. ಸೆರಟೋನಿನ್ ಮಾನಸಿಕ ನೆಮ್ಮದಿ ಮತ್ತು ಖುಷಿಯನ್ನು ಹೆಚ್ಚಿಸಲು ಸಹಾಯ ಮಾಡುತ್ತದೆ. ಈ ಹಾರ್ಮೋನ್ಗಳು ಮನಸ್ಸನ್ನು ಚೈತನ್ಯಮಯವಾಗಿಸುತ್ತದೆ ಮತ್ತು ಒತ್ತಡವನ್ನು ಕಡಿಮೆ ಮಾಡುತ್ತವೆ. ಚುಂಬನವು ಹೃದಯದ ಆರೋಗ್ಯವನ್ನು ಉತ್ತಮಗೊಳಿಸುತ್ತದೆ. ಇದು ಹೃದಯದ ಬಡಿತವನ್ನು ನಿಯಂತ್ರಿಸುವುದರಲ್ಲಿ ಸಹಾಯ ಮಾಡುತ್ತದೆ ಹಾಗೂ ರಕ್ತ ಸಂಚಲನೆಗೆ ಸಹಕಾರ ನೀಡುತ್ತದೆ. ಇದರ ಪರಿಣಾಮವಾಗಿ ಹೃದಯ ರೋಗಗಳು ಸಂಭವಿಸುವ ಅಪಾಯವನ್ನು ಕಡಿಮೆ ಮಾಡಬಹುದು. ಚುಂಬನವು ದೈಹಿಕ
ಆರೋಗ್ಯಕ್ಕೆ ಕೂಡ ಪ್ರಯೋಜನಗಳನ್ನು ನೀಡುತ್ತದೆ. ಚುಂಬಿಸುವಾಗ ದೇಹದಲ್ಲಿ ಚಟುವಟಿಕೆಗಳು ಹೆಚ್ಚಾಗುತ್ತವೆ. ಇದು ಲಘು ವ್ಯಾಯಾಮದಂತೆ ಕಾರ್ಯನಿರ್ವಹಿಸುತ್ತದೆ ಮತ್ತು ತೂಕವನ್ನು ನಿಯಂತ್ರಿಸಲು ಸಹಾಯ ಮಾಡುತ್ತದೆ. ವೈಜ್ಞಾನಿಕವಾಗಿ ಚುಂಬನವು ವ್ಯಕ್ತಿಯ ಆತ್ಮವಿಶ್ವಾಸವನ್ನು ಹೆಚ್ಚಿಸುತ್ತದೆ. ಚುಂಬನವು ಸಂಬಂಧವನ್ನು ಬಲಪಡಿಸಲು ಸಹಾಯ ಮಾಡುತ್ತದೆ. ಇದು ಇಬ್ಬರು ಭಾಗಿಯಾಗುವುದರಿಂದ ಪ್ರೀತಿ ಮತ್ತು ಗೌರವವನ್ನು ಹಂಚಿಕೊಳ್ಳಲು ಹೆಚ್ಚಿನ ಅವಕಾಶಗಳನ್ನು ಸೃಷ್ಟಿಸುತ್ತದೆ. ಇದರಿಂದ ಸಂಬಂಧವನ್ನು ಹೆಚ್ಚಿನ ಭಾವನಾತ್ಮಕವಾಗಿ ಬೆಳೆಸಬಹುದು. ಸ್ನೇಹಿತರೆ, ನಿಮಗೆ ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋಗೆ ಒಂದು ಲೈಕ್ ಅನ್ನು ಕೊಡಿ. ಮುಂದಿನ ವಿಡಿಯೋದಲ್ಲಿ ಇನ್ನಷ್ಟು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಗಳೊಂದಿಗೆ ಬರುತ್ತೇನೆ. ಧನ್ಯವಾದಗಳು.